ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಂದರೇನು? ವಾಟ್ ಈಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್? ನಮಸ್ಕಾರ, ನಾನು ಸುನಿಲ್. ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಅರಿವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಎಲೆಕ್ಟ್ರಿಕಲ್ ಅನ್ನೋ ಪದದ ಅರ್ಥ ನೋಡಿದ್ರೆ ವಿದ್ಯುತ್ ಅಥವಾ ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದ ಅಂತ ಅರ್ಥ ಬರುತ್ತೆ. ಇದರ ಇನ್ನೊಂದು ಅರ್ಥ ಎಲೆಕ್ಟ್ರಿಸಿಟಿ ಬಳಸಿ ಕಾರ್ಯನಿರ್ವಹಿಸುವ ವ್ಯವಸ್ಥೆಗಳು ಅಥವಾ ಸಾಧನಗಳು ಎಂದು ಅರ್ಥ ಕೊಡುತ್ತೆ. ಇನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ವಿದ್ಯುತ್ ಉತ್ಪಾದನೆ ಅಂದರೆ ಜನರೇಷನ್, ಪ್ರಸರಣ, ಟ್ರಾನ್ಸ್ಮಿಷನ್, ವಿತರಣೆ, ಡಿಸ್ಟ್ರಿಬ್ಯೂಷನ್ ಮತ್ತು ವಿದ್ಯುತ್ ಉಪಕರಣಗಳ ವಿನ್ಯಾಸ ಹಾಗೂ ಬಳಕೆಯ ಬಗ್ಗೆ ಅಧ್ಯಯನ ಮಾಡುವ ಇಂಜಿನಿಯರಿಂಗ್ ವಿಭಾಗ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಿರಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವ ಬಹುತೇಕ ಸಾಧನಗಳ ಹಿಂದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರುತ್ತದೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಬಳಸುವ ಲೈಟ್ ಮತ್ತು ಫ್ಯಾನ್ಸ್, ಹೋಮ್ ಅಪ್ಲಯನ್ಸಸ್ಸು, ಜೊತೆಗೆ ಮೆಟ್ರೋ, ರೈಲ್ವೆ ಸ್ಟೇಷನ್ ಸಿಸ್ಟಮ್ಗಳು, ಇಂಡಸ್ಟ್ರಿಯಲ್ ಮೆಷಿನ್ಸು, ಎಲೆಕ್ಟ್ರಿಕಲ್ ವೆಹಿಕಲ್, ಇವಿ ವೆಹಿಕಲ್ ಅಂತ ಕರೀತಲ್ಲ ಅದು, ಮತ್ತೆ ಪವರ್ ಸ್ಟೇಷನ್, ಇವೆಲ್ಲವೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಹಾಯದಿಂದ ಕಾರ್ಯನಿರ್ವಹಿಸುತ್ತದೆ. ಬಹಳಷ್ಟು ಜನರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದ್ರೆ ಕೇವಲ ಕರೆಂಟು, ವೈರಿಂಗು ಅಥವಾ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಅನ್ಸುತ್ತೆ. ಆದ್ರೆ ಈಗ ಕಾಲ ಬದಲಾಗಿದೆ. ಎಲೆಕ್ಟ್ರಿಕಲ್ ವೆಹಿಕಲ್, ಇವಿ, ಆಟೋಮೇಷನ್ ಸಿಸ್ಟಮ್, ಸೋಲಾರ್ ಪವರ್, ವಿಂಡ್ ಎನರ್ಜಿ, ಸ್ಮಾರ್ಟ್ ಗ್ರಿಡ್ಸ್, ರಿನ್ಯೂಬಲ್ ಎನರ್ಜಿ ಟೆಕ್ನಾಲಜಿ, ಇಂಥ ವೇಗವಾಗಿ ಬೆಳೆತಿರುವ ತಂತ್ರಜ್ಞಾನ ಕ್ಷೇತ್ರಗಳಲ್ಲೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ದೊಡ್ಡ ಬೇಡಿಕೆ ಇದೆ. ಆದ್ರಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಂದಿಗೂ ಅತ್ಯಂತ ಪ್ರಮುಖ ಹಾಗೂ ಫ್ಯೂಚರ್ ರೆಡಿ ಬ್ರಾಂಚ್ ಅಂತ ನಾವು ಹೇಳ್ಬೋದು. ಈಗ ಒಂದೆರಡು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋಣ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅತ್ಯುತ್ತಮ ಉದಾಹರಣೆ ಅಂದ್ರೆ ಪವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ನಮ್ಮ ಮನೆಗೆ ಬರುತ್ತಿರುವ ಎಲೆಕ್ಟ್ರಿಸಿಟಿ ಪವರ್ ಸ್ಟೇಷನ್ ಇಂದ ಟ್ರಾನ್ಸ್ಮಿಷನ್ ಲೈನ್ಸ್ ಮೂಲಕ ಸಬ್ಸ್ಟೇಷನ್ಗೆ ಹೋಗಿ ನಂತರ ಮನೆಗಳಿಗೆ ಸಪ್ಲೈ ಆಗುತ್ತೆ. ಇದು ಸಂಪೂರ್ಣ ವ್ಯವಸ್ಥೆಯನ್ನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಡಿಸೈನ್ ಮಾಡಿ ಮೇಂಟೈನ್ ಮಾಡ್ತಾರೆ. ಈಗ ಎಲೆಕ್ಟ್ರಿಕಲ್ ವೆಹಿಕಲ್, ಇವಿ ಅಂತ ಏನ್ ಕರಿತೀವಿ, ಸೋಲಾರ್ ಎನರ್ಜಿ, ಸ್ಮಾರ್ಟ್ ಸಿಟೀಸ್ ಬಹಳ ಬೇಗ ಬೆಳೆಯುತ್ತಿರೋದ್ರಿಂದ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ ಇನ್ನಷ್ಟು ಅವಕಾಶಗಳು ಬರುತ್ತಿದೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನ್ ಕಲಿತಾರೆ? ವಾಟ್ ಡು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಲರ್ನ್? ಸರ್ಕ್ಯೂಟ್ ಥಿಯರಿ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಕಲಿತಾರೆ. ಪವರ್ ಸಿಸ್ಟಮ್, ಎಲೆಕ್ಟ್ರಿಸಿಟಿ ಜನರೇಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಧ್ಯಯನ ಮಾಡ್ತಾರೆ. ಎಲೆಕ್ಟ್ರಿಕಲ್ ಮಿಷಿನ್, ಮೋಟಾರ್ಸು, ಜನರೇಟರ್ಸು, ಟ್ರಾನ್ಸ್ಫಾರ್ಮರ್ ಬಗ್ಗೆ ತಿಳ್ಕೊತಾರೆ. ಕಂಟ್ರೋಲ್ ಸಿಸ್ಟಮ್, ಆಟೋಮೇಟೆಡ್ ಸಿಸ್ಟಮ್ ಕಂಟ್ರೋಲ್ ಮಾಡುವ ವಿಧಾನ. ಪವರ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಪವರ್ ಕನ್ವರ್ಷನ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊತಾರೆ. ರಿನ್ಯೂಬಲ್ ಎನರ್ಜಿ, ಸೋಲಾರ್ ಮತ್ತು ವಿಂಡ್ ಎನರ್ಜಿ ಸಿಸ್ಟಮ್ ಬಗ್ಗೆ ಕಲಿತಾರೆ. PLC ಅಂಡ್ ಆಟೋಮೇಷನ್, ಇಂಡಸ್ಟ್ರಿಯಲ್ ಆಟೋಮೇಷನ್ ಟೆಕ್ನಾಲಜಿ. PLC ಪ್ರೋಗ್ರಾಮಬಲ್ ಲಾಜಿಕಲ್ ಕಂಟ್ರೋಲರ್, ಇದು ಒಂದು ಸ್ಪೆಷಲ್ ಇಂಡಸ್ಟ್ರಿಯಲ್ ಕಂಪ್ಯೂಟರ್, ಇದ್ರ ಬಗ್ಗೆ ಕಲಿತಾರೆ. ಜೊತೆಗೆ ಮ್ಯಾಟ್ ಲ್ಯಾಬ್ ಅಂಡ್ ಸಿಮ್ಯುಲೇಷನ್ ಟೂಲ್ಸ್, ಎಲೆಕ್ಟ್ರಿಕಲ್ ಸಿಸ್ಟಮ್ ಸಿಮ್ಯುಲೇಷನ್ ಮಾಡುವ ವಿಧಾನ, ಇದೆಲ್ಲ ಕಲ್ತ್ಕೋತಾರೆ ಇಂಜಿನಿಯರಿಂಗ್ ಓದ್ಬೇಕಾರೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಏನ್ ಮಾಡ್ತಾರೆ ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಅಂತ ಇವಾಗ ನೋಡೋಣ. ಎಲೆಕ್ಟ್ರಿಕಲ್ ಇಂಜಿನಿಯರ್ ವಿದ್ಯುತ್ ವ್ಯವಸ್ಥೆಗಳ ವಿನ್ಯಾಸ, ನಿರ್ವಹಣೆ, ಪರೀಕ್ಷೆ ಮತ್ತು ಆಟೋಮೇಷನ್ ಕೆಲಸ ಮಾಡ್ತಾರೆ. ಅವರು ಕೆಲಸ ಮಾಡೋ ಪ್ರಮುಖ ಕ್ಷೇತ್ರಗಳು ಪವರ್ ಜನರೇಷನ್ ಮತ್ತು ಡಿಸ್ಟ್ರಿಬ್ಯೂಷನ್, ಎಲೆಕ್ಟ್ರಿಕಲ್ ವೆಹಿಕಲ್ ಇಂಡಸ್ಟ್ರಿ, ಇಂಡಸ್ಟ್ರಿಯಲ್ ಆಟೋಮೇಷನ್, ರಿನ್ಯೂಬಲ್ ಎನರ್ಜಿ ಸೆಕ್ಟರ್, ರೋಬೋಟಿಕ್ ಅಂಡ್ ಕಂಟ್ರೋಲ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಈಗ ಕೆರಿಯರ್ ಆಪರ್ಚುನಿಟಿ ಅಂದ್ರೆ ವೃತ್ತಿ ಅವಕಾಶ ಬಗ್ಗೆ ತಿಳ್ಕೊಳ್ಳೋಣ. ಪವರ್ ಸಿಸ್ಟಮ್ ಇಂಜಿನಿಯರ್ ಎಲೆಕ್ಟ್ರಿಸಿಟಿ ಕಂಪನಿ ಮತ್ತೆ ಪವರ್ ಪ್ಲಾಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವಿ ಇಂಜಿನಿಯರ್ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಸೋಲಾರ್ ಎನರ್ಜಿ ಇಂಜಿನಿಯರ್ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಆಟೋಮೇಷನ್ ಇಂಜಿನಿಯರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾರೆ. ಕಂಟ್ರೋಲ್ ಸಿಸ್ಟಮ್ ಇಂಜಿನಿಯರ್ ಸ್ಮಾರ್ಟ್ ಸಿಸ್ಟಮ್ ಮತ್ತು ರೋಬೋಟಿಕ್ ಅಲ್ಲಿ ಜಾಬ್ ಮಾಡ್ತಾರೆ. ಸರ್ಕಾರಿ ಉದ್ಯೋಗಗಳಲ್ಲಿ ಬೆಸ್ಕಾಂ, KPTCL, BHEL, ಇಸ್ರೋ, ರೈಲ್ವೆ, DRDO, NTPC ಎಲ್ಲ ಆಪರ್ಚುನಿಟಿ ಇರುತ್ತೆ. ಜೊತೆಗೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲೂ ಅವಕಾಶಗಳಿದೆ. ಇನ್ನು ಎಲೆಕ್ಟ್ರಿಕ್ ಇಂಜಿನಿಯರ್ ಮಾಡಿದಾಗ ಒಳಿತು ಕೆಡತು ಬಗ್ಗೆ ನೋಡೋಣ. ಒಳಿತು, ಎವರ್ಗ್ರೀನ್ ಇಂಜಿನಿಯರಿಂಗ್ ಬ್ರಾಂಚ್, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ. ಇವಿ ಮತ್ತು ರಿನ್ಯೂಬಲ್ ಎನರ್ಜಿಲಿ ಹ್ಯೂಜ್ ಸ್ಕೋಪ್ ಇದೆ. ಕೋರ್ ಟೆಕ್ನಿಕಲ್ ನಾಲೆಜ್ ಸ್ಟ್ರಾಂಗ್ ಆಗಿರುತ್ತೆ. ಫ್ಯೂಚರ್ ಟೆಕ್ನಾಲಜಿ ಜೊತೆ ಇದೊಂದು ರೀತಿ ಕನೆಕ್ಷನ್ ಇರೋ ಬ್ರಾಂಚ್. ಚಾಲೆಂಜಸ್ ನೋಡೋಣ. ಮ್ಯಾಥಮೆಟಿಕ್ ಮತ್ತೆ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿರಬೇಕು. ಕೆಲವೊಮ್ಮೆ ಪ್ರಾಕ್ಟಿಕಲ್ ಫೀಲ್ಡ್ ವರ್ಕ್ ಹೆಚ್ಚಿರುತ್ತೆ. LCD ಸೇಫ್ಟಿ ಬಗ್ಗೆ ಜಾಗರೂಕತೆ ಅಗತ್ಯ. ಹೊಸ ಟೆಕ್ನಾಲಜಿ ಬಗ್ಗೆ ನಿರಂತರವಾಗಿ ನೀವು ಅಪ್ಗ್ರೇಡ್ ಆಗ್ತಾ ಇರಬೇಕು. ಈಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಎಕ್ಸ್ಪರ್ಟ್ ಒಪಿನಿಯನ್ ನೋಡೋಣ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನು ಮಾಡರ್ನ್ ವರ್ಲ್ಡ್ ನ ಬ್ಯಾಕ್ ಬೋನ್ ಅಂತ ಕರಿಬಹುದು. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಇಲ್ಲ ಯಾವುದೇ ಇಂಡಸ್ಟ್ರಿ, ಟೆಕ್ನಾಲಜಿ ಅಥವಾ ಸಿಸ್ಟಮ್ ಕೆಲಸ ಮಾಡಲು ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಇವಿ, ರಿನ್ಯೂಬಲ್ ಎನರ್ಜಿ, ಆಟೋಮೇಷನ್, ಸ್ಮಾರ್ಟ್ ಸಿಟಿ ಈ ಎಲ್ಲಾ ಸೆಕ್ಟರ್ಗಳು ಬಹಳ ಸ್ಕಿಲ್ಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬೇಕೇ ಬೇಕು. ಎಲೆಕ್ಟ್ರಿಸಿಟಿ, ಟೆಕ್ನಾಲಜಿ, ಇನೋವೇಷನ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಒಳ್ಳೆ ಕೆರಿಯರ್ ಆಪ್ಷನ್ ಆಗುತ್ತೆ.
ಧನ್ಯವಾದಗಳು.